श्रीगुरुभ्यो नमः। हरि ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहतकुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयदं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಸೌಭಾಗ್ಯವತಿಯರು ನಿತ್ಯದಲ್ಲಿ ಮಾಡುವಂತಹ ಆಚರಣೆಗಳ ಬಗ್ಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿ ಬಹಳ ಜನ ನಮ್ಮಲ್ಲಿ ಕೇಳಿದ್ದುಂಟು. ಹಾಗಾಗಿ ಆ ಪತಿವ್ರತೆಯರ ಸೌಭಾಗ್ಯವತಿಯರ ಧರ್ಮಗಳ ನಿತ್ಯ ಕರ್ತವ್ಯಗಳ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸಾಮಾನ್ಯವಾಗಿ ಪತಿವ್ರತ ಸೌಭಾಗ್ಯವತಿಯರು ಅಂತ ಕರೀತಾರೆ. ಪತಿವ್ರತ, ವ್ರತ ಅನ್ನೋ ಶಬ್ದ ಹಿಡಿಯೋದ್ರಲ್ಲೂ ಇದೆ, ಬಿಡೋದ್ರಲ್ಲೂ ಇದೆ. ಸಾಮಾನ್ಯವಾಗಿ ನಾವು ಹಿಡಿಯೋದ್ರಲ್ಲಿ ಇವಾಗ ಅದಕ್ಕೆ ಅನುಸಂಧಾನವನ್ನು ಮಾಡೋಣ. ಪತಿವ್ರತ, ವ್ರತ ಅಂದ್ರೆ ನಿಷ್ಠೆಯಿಂದ ಮಾಡೋಂಥದ್ದು, ಹಿಡಿಯೋಂಥದ್ದು. ಪತಿವ್ರತ, ಪತಿಯನ್ನ ಯಾವಾಗಲೂ ಕಾಯ ವಾಚ ಮನಸ ಅವಳು ಸೇವೆಯನ್ನ ಮಾಡೋಂಥವಳು. ಅವಳನ್ನ ಬಹಳ ವಿಶೇಷವಾಗಿ ಶಾಸ್ತ್ರ ಗೌರವಿಸುವಂಥದ್ದು. ಅದಕ್ಕೆ ಇಲ್ಲಿ ಒಂದು ಮಾತು ಹೇಳ್ತಾರೆ, ಸ್ತ್ರೀ ಧರ್ಮಗಳು ಅಂತ ಹೇಳಲಿಕ್ಕೆ ಹೊರಟಿರುವಂಥದ್ದು. ಸ್ತ್ರೀ ಅನ್ನೋ ಶಬ್ದ ಬಹಳ ಸುಂದರವಾದ ಅರ್ಥವನ್ನು ಕೊಡುತ್ತದೆ. ಸ್ತ್ರೀ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಅದರಲ್ಲಿ ಸ್ತ್ರೀ ಅಂದ್ರೆ ಮೂರನ್ನ ಹೊಂದಿಸಲು ಪತಿಯ ಜೊತೆಗಿರುವಂಥಳು. ತ್ರೀಷು ಕಾಲೇಶು ಸಹಿತ. ಸ್ತ್ರೀ ಅಂದ್ರೆ ಯಾವುದು? ಮೂರನ್ನ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ. ಮೂರನ್ನು ಬಹಳ ಸುಂದರವಾಗಿ ಇಲ್ಲಿ ತಿಳಿಸ್ತಾರೆ. ಅದರಲ್ಲೂ ಸ್ತ್ರೀ ಶಬ್ದ ಇದೆ ಅಲ್ಲ, ಸ-ತ್ರಿ, ಸಾ ಪ್ಲಸ್ ಸ್ತ್ರೀ ಅಂತ ಮಾಡಿಕೊಂಡ್ರೆ ಮೂರನ್ನ ಪಡಿಲಿಕ್ಕೋಸ್ಕರವಾಗಿ ಬಹಳ ವಿಶೇಷವಾಗಿ ಹೇಳ್ತಾರೆ. ಗೃಹಸ್ಥಾಶ್ರಮ ಸುಖಾರ್ಥಾಯ ಭಾರ್ಯಾ ಮೂಲಂಚ ತತ್ಸುಖಂ ಸಾಚ ಭಾರ್ಯಾ ವಿನೀತಾಯ ತ್ರಿವರ್ಗಂ ವಿನಯೇ ಧ್ರುವಂ ಅಂತ ಹೇಳ್ತಾರೆ. ಸ್ಕಂದ ಪುರಾಣ ಹೇಳಿರುವಂಥದ್ದು. ಪತಿ ಮಾಡುವಂತಹ ಎಲ್ಲ ಕರ್ಮಗಳಲ್ಲಿ ಸತಿಯ ಪಾತ್ರ ಬಹಳ ವಿಶಿಷ್ಟವಾಗಿರುವಂಥದ್ದು. ಸ್ತ್ರೀ ಧರ್ಮಗಳನ್ನ ಇವತ್ತಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇ ಮಾತೆ ಹೇಳ್ಬಿಡ್ಬೇಕು, ಬಹಳ ಮುಖ್ಯವಾದ ಅಂಶ. ಇವತ್ತೇನಾದ್ರೂ ಯಾರಾದ್ರೂ ಉದ್ಧಾರ ಆಗಿದ್ದಾರೆ, ಯಾವ ಮನೆತನವಾದ್ರೂ ಉದ್ಧಾರ ಆಗಿದೆ, ಬಹಳ ವಿಶಿಷ್ಟವಾದ ಹೆಸರನ್ನ ಪಡೆದಿದೆ, ಗೌರವಯುತವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಮೂಲ ಅದು ಪತಿವ್ರತ ಸ್ತ್ರೀ. ಅವರ ಮನೆಯಲ್ಲಿರುವಂತಹ ಪತಿವ್ರತೆಯ ವಿಶೇಷವಾದ ಪುಣ್ಯದ ಬಲದಿಂದ ಅಷ್ಟು ಎತ್ತರಕ್ಕೆ ಇರಲಿಕ್ಕೆ ಸಾಧ್ಯ ಆಗಿರುವಂಥ. ಇಲ್ಲ ಹಾಳಾಗಿ ಹೋಗಿದೆ ಮನೆ, ಚೆನ್ನಾಗಿಲ್ಲ ಅಂತಂದ್ರೆ ಅದಕ್ಕೂ ಕಾರಣ ಸ್ತ್ರೀನೇ. ಹಾಗಾಗಿ ಪುರುಷರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪುರುಷ ಆಮೇಲೆ. ಮೊದಲು ಮನೆಯಲ್ಲಿರುವಂತಹ ಸೌಭಾಗ್ಯವತಿ ಆ ತಾಯಿ ಚೆನ್ನಾಗಿ ಧರ್ಮವನ್ನ ಆಚರಣೆ ಮಾಡಿದ್ರೆ ಮನೆಯಲ್ಲಿರುವಂತಹ ಎಲ್ಲರೂ ಧರ್ಮವನ್ನ ಆಚರಣೆ ಮಾಡ್ತಾರಪ್ಪ. ಕಾತ್ಯಾಯನರು ಒಂದೆರಡು ಮಾತು ಹೇಳ್ತಾರೆ. ಧರ್ಮ, ಅರ್ಥ, ಕಾಮ ಮೂರನ್ನು ಪತಿಯಾಗಿರುವಂಥವನು ಆ ಪತಿಯ ಸಂಘದಿಂದ ಎಲ್ಲವನ್ನ ಪಡಿತಾಳೆ. ಆದ್ದರಿಂದ ಅವಳನ್ನ ವಿಶೇಷವಾಗಿ ಸ್ತ್ರೀ ಅಂತ ಕರೆದಿದ್ದಾರೆ. ಧರ್ಮಕ್ಕೆ ಅವಿರುದ್ಧವಾದ ಸುಖಗಳನ್ನ ಅನುಭವಿಸುವಂಥದ್ದೇ ಗೃಹಸ್ಥಾಶ್ರಮದ ಮುಖ್ಯವಾದ ಒಂದು ಕರ್ಮ. ಹಾಗಾಗಿ ಆ ಕರ್ತವ್ಯದಲ್ಲಿ ಸತಿ ಪತಿ ಇಬ್ಬರು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಇನ್ನು ಸ್ತ್ರೀ ಅನ್ನೋಂಥವಳು ಮೂರನ್ನ ಹೊಂದಿದಾಗ ಅವಳು ಸ್ತ್ರೀ ಅಂತ ಅನಿಸ್ಕೊಳ್ತಾಳೆ. ಮೂರೇನಿರಬೇಕು? ಕರ್ಮಣ ಮನಸ ವಾಚ ಭರ್ತುಹು ಪ್ರಿಯ ಹಿತೈಷಣಿ. ಕಾಯ ವಾಚ ಮನಸ ಈ ಮೂರರಿಂದಲೂ ಪತಿಗೆ ಹಿತವನ್ನ ವಹಿಸುವಂಥವಳು. ಅವಳನ್ನ ಯಾನಾರೀ ಸಾ ಸ್ಮೃತಾ ಸಾಧ್ವಿ,
ಅವಳನ್ನ ಸಾಧ್ವಿ ಅಂತ ಕರೆದಿದ್ದಾರೆ, ಪತಿವ್ರತ ಅಂತ ಕರೀತಾರೆ. ಅಷ್ಟು ಎತ್ತರದ ಸ್ಥಾನ ಸ್ತ್ರೀಗೆ ಶಾಸ್ತ್ರ ಕೊಟ್ಟಿರುವಂಥದ್ದು. ಪದ್ಮಪುರಾಣದಲ್ಲಿ ಬಹಳಷ್ಟು ಮಾತುಗಳನ್ನು ಹೇಳ್ತಾರೆ. ಪತಿಯ ಸೇವೆಗಾಗಿ ಆ ಪತಿಯನ್ನ ಸಂತೋಷಪಡಿಸಿ ಕಾಯ ವಾಚ ಮನಸ, ಪತಿನೂ ಹಾಗೆ ಇರಬೇಕು, ಮತ್ತೆ ಧಾರ್ಮಿಕನಾಗಿರಬೇಕು, ಶುದ್ಧನಾಗಿರಬೇಕು, ಸದಾಚಾರದಿಂದ ಕೂಡಿರೋನಾಗಿರಬೇಕು, ಅವನ್ನೂ ನಿಯಮವನ್ನ ಹೇಳ್ತಾರೆ. ಹಾಗಾಗಿ ಅವಳನ್ನ ಸ್ತ್ರೀ ಅಂತ ಕರೆದಿದ್ದಾರೆ. ಇನ್ನೂ ಒಂದು ಅರ್ಥವನ್ನ ಹೇಳ್ತಾರೆ. ಗೌತಮ ಧರ್ಮ ಸೂತ್ರದ ಬೆಳಕಿನಲ್ಲಿ ನೋಡೋದಾದ್ರೆ, ಮೂರನ್ನ ಸಂಯಮನದಲ್ಲಿಟ್ಟಂಥವಳು, ಸಂಯಮವನ್ನ ಸಾಧಿಸುವಂಥವಳು, ಹಿಡಿತದಲ್ಲಿಟ್ಟಂಥವಳು, ಅವಳಿಗೂ ಸ್ತ್ರೀ ಅಂತ ಕರೀತಾರೆ. ಸ್ತ್ರೀ ಅಂದ್ರೆ ಮಾತು ಯಾವ್ಯಾವುದು ಮೂರು ಹೇಳ್ತಾರೆ. ಸ್ತ್ರೀ ಅಂದ್ರೆ ಮೂರರಲ್ಲಿ ಮಾತು, ಕಣ್ಣು ಮತ್ತು ಕೆಲಸ, ಈ ಮೂರರಲ್ಲಿ ಹಿಡಿತದಲ್ಲಿಟ್ಟುಕೊಂಡಂಥವಳು. ವಾಕ್ಚಕ್ಷುಹು ಕರ್ಮ ಸಂಯತ, ಮಾತು ಹಿಡಿತದಲ್ಲಿರಬೇಕು, ಕಣ್ಣು ಮತ್ತು ಕೆಲಸ ಯಾವಾಗ್ಲೂ ಹಿಡಿತದಲ್ಲಿರಬೇಕು, ಅವಳೇ ನಿಜವಾದ ಸ್ತ್ರೀ. ಈ ಮೂರಿಲ್ಲ ಅಂದ್ರೆ ಅವಳನ್ನ ಸ್ತ್ರೀ ಅಂತ ಕರೀಬಾರದಂತೆ. ಯಾಕೆ ಅಂದ್ರೆ ಮಾತು ಹಿತವಾಗಿರಬೇಕು, ವಾಕ್ ಸಂಯಮನ ಇರಬೇಕು, ವ್ಯರ್ಥ ಪ್ರಲಾಪವನ್ನ ಮಾಡಬಾರದು, ವ್ಯರ್ಥವಾದ ಕೆಟ್ಟ ಮಾತುಗಳನ್ನ ದುಷ್ಟ ಮಾತುಗಳನ್ನ ಬಾಯಿಂದ ಬರದಂತೆ ನೋಡಿಕೊಳ್ಳುವಂಥವಳಾಗಿರಬೇಕು, ಕಣ್ಣನ್ನ ನಿಯಂತ್ರಣದಲ್ಲಿಡಬೇಕು, ಕಂಡದ್ದನ್ನ ನೋಡೋ ಹಾಗೆ ಆಗಬಾರ್ದು. ಇನ್ನು ಜೊತೆಗೆ ಕರ್ಮ, ತಾ ಮಾಡುವಂತಹ ಕರ್ಮ ಇದೆಯಲ್ಲ, ಅದು ಪತಿಗೆ ಮತ್ತು ತನ್ನ ಪತಿಯ ಕುಟುಂಬಕ್ಕೆ ವಿಶೇಷವಾಗಿ ಅನುಕೂಲವಾಗುವಂತಹ ಕರ್ಮಗಳನ್ನ ಮಾಡ್ತಾ ಬಂದಿದ್ದೇ ಆದರೆ ಅದು ಕರ್ಮ ಸಂಯಮ. ಅಂದ್ರೆ ಮಾತು, ಕಣ್ಣು ಮತ್ತು ಕೆಲಸ, ಈ ಮೂರರಲ್ಲಿ ಹಿಡಿತವನ್ನ ಸಾಧಿಸಿದಂಥವಳು ಯಾರೋ ಅವಳೇ ನಿಜವಾದ ಸ್ತ್ರೀ. ಇನ್ನು ಹೌದ್ರಿ, ಬರೇ ಸಾಧಿಸೋದಾಯ್ತಲ್ಲ, ಅದಕ್ಕೆ ಫಲ ಏನು ಅದನ್ನು ಹೇಳಿ. ಇಷ್ಟೆಲ್ಲ ನಾವು ಮೂರನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರಿ, ಅದರಿಂದ ಲಾಭ ಏನು? ಅದಕ್ಕೆ ಶಾಸ್ತ್ರ ಹೇಳ್ತು, ವಾಕ್ ಚಕ್ಷುಹು ಕರ್ಮ, ಮೂರರಲ್ಲಿ ಹಿಡಿತವನ್ನ ಯಾರು ಸಾಧಿಸ್ತಾಳೋ ಅವಳಿಗೆ ಆಗುವಂತಹ ಲಾಭ ಏನು ಅಂತ ಕೇಳಿದ್ರೆ, ಮೂರು ರೀತಿಯಾದ ಫಲವನ್ನ ಪಡಿತಾಳೆ. ಒಂದು ಧರ್ಮವನ್ನ ಹೊಂತಾಳೆ, ಎರಡನೇದ್ದು ಅರ್ಥವನ್ನ ಪಡಿತಾಳೆ, ಮೂರನೇದಾಗಿ ವಿಶೇಷವಾಗಿ ತನ್ನ ಸುಖವನ್ನ ಆಸೆಯನ್ನ ಪೂರೈಸಿಕೊಳ್ತಾಳೆ. ಮತ್ತು ಶುಶ್ರೂಷೆಯಿಂದ ಆಗುವಂತಹ ಅತ್ಯದ್ಭುತವಾದ ತನ್ನ ಎಲ್ಲ ಬಯಕೆಗಳನ್ನ ಆ ಪತಿ ಪೂರ್ಣ ಮಾಡ್ತಾನೆ. ಭಗವಂತ ಆ ಪತಿಯಲ್ಲಿ ಕೂತು ಅನುಗ್ರಹವನ್ನ ಮಾಡ್ತಾನೆ. ಮಾರ್ಕಾಂಡೇಯ ಪುರಾಣ ಒಂದೆರಡು ಮಾತು ಹೇಳ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಪುರುಷರು ಕಷ್ಟಪಟ್ಟು ಹಣವನ್ನ ಗಳಿಸಿರ್ತಾರೆ, ಪುಣ್ಯವನ್ನ ಗಳಿಸ್ತಾರೆ. ಆ ಪುಣ್ಯವನ್ನ ವಿಶೇಷವಾಗಿ ಒಂದೇ ಒಂದು ಮಾತಿನಲ್ಲಿ ಹೇಳೋದಾದ್ರೆ, ಆ ಸ್ತ್ರೀ ಏನಿದ್ದಾಳಲ್ಲ ಅವಳೇನು ಮಾಡ್ತಾಳೆ, ಪತಿಯ ಸೇವೆಯನ್ನ ಮಾಡಿ ಪುಣ್ಯದ ಅರ್ಧ ಭಾಗವನ್ನ, ಪತಿ ಮಾಡುವಂತಹ ಕರ್ಮಗಳ ಪುಣ್ಯದ ಅರ್ಧ ಭಾಗವನ್ನ ಅವಳು ಪಡಿತಾಳೆ. ಇವಳೇನ್ ಕೇಳಬೇಕಾಗಿಲ್ಲ, ನನಗೆ ಪುಣ್ಯ ಬಿರ್ಲಿ, ನನಗೆ ಕೊಡ್ಲಿ ಪುಣ್ಯನ, ಕೊಡ್ತಿರೋ ಇಲ್ಲೋ ಅಂತ ಏನು ಕೇಳಬೇಕಾಗಿಲ್ಲ. ಗಂಡ ಮಾಡಿದಂತಹ ಪುಣ್ಯ ಕರ್ಮಗಳಲ್ಲಿ ಅರ್ಧ ಭಾಗ ಆ ಪತಿವ್ರತ ಸ್ತ್ರೀಗೆ ಬರುವಂಥದ್ದು. ಗಂಡನಿಂದ ಧರ್ಮವನ್ನ ಮಾಡಿಸೋದ್ರಿಂದ ಆ ಸ್ತ್ರೀಗೆ ಆಗುವಂಥ ಲಾಭ ಏನು ಅಂತ ಕೇಳಿದ್ರೆ, ಇವಳೇನು ಮಾಡಬೇಕಾಗಿಲ್ಲ, ಗಂಡ ಮಾಡುವಂತಹ ಗಂಡನಿಗೆ ಒಂದು ಅನುಕೂಲತೆಯನ್ನು ಮಾಡಿಕೊಟ್ರೆ, ಅವನು ಮಾಡುವಂತಹ ಕರ್ಮಗಳಲ್ಲಿ ತನ್ನ ಅನುಕೂಲಕ್ಕೆ ಅನುಗುಣವಾಗಿ ಅವನಿಗೆ ಸಹಾಯ ಮಾಡಿದ್ದೇ ಆದರೆ ವಿಶೇಷವಾದ ಫಲ ಇದೆ. ಅದನ್ನಿಲ್ಲಿ ತಿಳಿಸ್ತಾರೆ ಮಾರ್ಕಾಂಡೇಯ ಪುರಾಣ. ಸ್ತ್ರೀಶ್ಚೈವ ಸಮಸ್ತಸ್ಯ, ಎಷ್ಟೇ ದುಃಖದ ಕಷ್ಟಗಳಿಂದ, ತಣ್ಣೀರು ಸ್ನಾನ ಅಂತಾನೆ ಪಾಪ, ವೈಶ್ವದೇವ ಅಂತಾನೆ, ಬಲಿಹರಣ ಅಂತಾನೆ, ಬ್ರಹ್ಮಯಜ್ಞ ಅಂತ ಮಾಡ್ತಾರೆ, ಏಕಾದಶಿ, ಚಾತುರ್ಮಾಸ್ಯ, ನಾನಾ ವಿಧವಾದ ವ್ರತಗಳನ್ನ, ತೀರ್ಥಯಾತ್ರೆಯನ್ನ ಮಾಡ್ತಾನೆ ಪುರುಷನಾಗಿರುವಂಥವನು. ಆ ಪುಣ್ಯದ ಪಾಕ ಅದರಲ್ಲಿ ಅರ್ಧ ಭಾಗ ಇವಳಿಗೆ ಲಭಿಸುವಂಥದ್ದು. ಇಷ್ಟೇ ಅಲ್ಲ, ದೇವತೆಗಳ ಉದ್ದೇಶದಿಂದ, ಶ್ಲೋಕದಲ್ಲಿ ಹೇಳ್ತಾರೆ, ನಾನು ಬಿಡಿಸಿ ಹೇಳಿರುವಂಥದ್ದು, ದೇವತೆಗಳ ಉದ್ದೇಶದಿಂದ, ಪಿತೃಗಳ ಉದ್ದೇಶದಿಂದ,
ಪತಿ ಮಾಡಿರುವಂತಹ ಸತ್ಕರ್ಮಗಳಲ್ಲಿ ಅರ್ಧ ಭಾಗ ಸ್ತ್ರೀಯಾದವಳಿಗೆ ಬರುವಂಥದ್ದು. ಅದನ್ನು ಶ್ಲೋಕದಲ್ಲೇ ಹೇಳಿಬಿಡ್ತಾರೆ. ಮಾರ್ಕಾಂಡೇಯ ಪುರಾಣ ಹೇಳ್ತಾರೆ, ಯದ್ದೇವೇಭ್ಯ ಯಶ್ಚ ಪಿತೃಗಳಿಗೆ ಕೊಟ್ಟಿರುವಂಥದ್ದು ಕುರ್ಯಾತ್ ಭರ್ತ ಅಂದ್ರೆ ಗಂಡನಾಗಿರುವಂಥವನು ಅಭ್ಯರ್ಚನ ಸತ್ವಿಯಾಂ ಅರ್ಚನೆ ಮಾಡಿರುವಂಥದ್ದು. ತಸ್ಯಾರ್ಧಂ ವೈ ಕೇವಲ ನಾಣ್ಯ ಕೊಡಲ್ಲ ಅಂತ ಅನ್ನೋ ಹಾಗಿಲ್ಲ, ಕೊಡಬೇಕಂತ ಕೇಳೋ ಹಾಗಿಲ್ಲ. ಅರ್ಧ ಪುಣ್ಯ ಈ ಸ್ತ್ರೀಗೆ ಬರುವಂಥದ್ದಪ್ಪ. ಇಂತಹ ಅತಿ ದುರ್ಲಭವಾಗಿರುವಂಥದ್ದು ನಾರೀ ಭುಂಕ್ತೆ ಭರ್ತು ಶುಶ್ರೂಷಯೈವ. ಒಂದೇ ಮಾತಿನಲ್ಲಿ ಹೇಳಿದ್ರು, ನಾರಿಯಾಗಿರುವಂಥವಳು ಸ್ತ್ರೀ, ಅವಳು ಈ ಎಲ್ಲ ಪುಣ್ಯವನ್ನ ಗಂಡನಿಂದ ಪಡೆದುಕೊಳ್ತಿರ್ತಾಳಪ್ಪ. ಭಾರಿ ವಿಶೇಷವಾಗಿರುವಂಥದ್ದು. ಇನ್ನು ಸ್ತ್ರೀ ಆಯ್ತು, ಧರ್ಮ ಅನ್ನೋ ಶಬ್ದನೂ ಇದೆ ಅಲ್ಲ, ಸ್ತ್ರೀ ಧರ್ಮಗಳು, ಸ್ತ್ರೀ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು. ಅದಕ್ಕೆ ಮದುವೆಯ ಸಂದರ್ಭದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಒಂದು ವಾಕ್ಯವನ್ನ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತಾರೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅನ್ನೋ ಮಾತನ್ನ ಕೇಳಿರ್ತಾರೆ. ಅದು ಅರ್ಥಪೂರ್ಣವಾಗಿರುವಂಥದ್ದು. ಅರ್ಥವನ್ನ ತಿಳಿದು ಅನುಸಂಧಾನ ಪೂರ್ವಕವಾಗಿ ಹೇಳಿದ್ದೇ ಆದರೆ ಎಲ್ಲ ರೀತಿಯ ಸೌಖ್ಯ ಅದು ಜೀವನದ ಪರ್ಯಂತರವಾಗಿ ಬರುವಂಥದ್ದಪ್ಪ. ಧರ್ಮ ಅಂತ ಏನಿದೆ ಅಲ್ಲ, ಅದನ್ನ ಈ ಯಾವುದೇ ಆಗಿರಬಹುದು, ಅದು ಬಹಳ ವಿಶಿಷ್ಟವಾಗಿ ಫಲವನ್ನ ಕೊಡುವಂಥದ್ದು. ಮತ್ಸ್ಯ ಪುರಾಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಏನು ಮಾತು ಅಂತ ಕೇಳಿದ್ರೆ, ಇಷ್ಟಪ್ರದವಾದದ್ದು ಯಾವುದೋ ಅದು ಧರ್ಮ, ಅನಿಷ್ಟ ಪ್ರಾಪಕವಾದದ್ದು ಅಧರ್ಮ. ಧರ್ಮದ ಆಚರಣೆಯನ್ನ ಮಾಡೋದ್ರಲ್ಲಿ ಎರಡು ವಿಧವನ್ನ ಹೇಳ್ತಾರೆ. ಒಂದು ಸಾಧಾರಣ, ಇನ್ನೊಂದು ಅಸಾಧಾರಣ. ಸಾಧಾರಣ ಎಲ್ರಿಗೂ ಮಾಡ್ಲಿಕ್ಕೆ ಬರುವಂಥದ್ದು, ಅಸಾಧಾರಣ ವಿಶೇಷವಾದ ಒಂದು ತಪೋಬಲದಿಂದ ಮಾಡುವಂಥದ್ದು. ಸ್ನಾನ, ಸಂಧ್ಯಾವಂದನೆ, ಊರ್ಧ್ವಪುಂಡ ಧಾರಣೆ, ಹರಿನಾಮ ಸ್ಮರಣೆ, ಇವೆಲ್ಲವನ್ನೂ ಎಲ್ಲರೂ, ಎಲ್ಲ ಆಶ್ರಮದವರು, ಎಲ್ಲ ವರ್ಣದವರು ಹರಿನಾಮ ಸ್ಮರಣೆಯನ್ನ ಕಡ್ಡಾಯವಾಗಿ ಮಾಡಬೇಕು. ಏಕಾದಶಿ ಉಪವಾಸ ಕಡ್ಡಾಯವಾಗಿ ಮಾಡುವಂಥದ್ದು. ಇದಕ್ಕೆ ಯಾವುದೇ ವರ್ಣ ಅಥವಾ ವಯಸ್ಸು ಅಥವಾ ಸಂಸ್ಕಾರ ಯಾವುದರ ಅವಶ್ಯಕತೆ ಇಲ್ಲ. ಹರಿನಾಮ ಸ್ಮರಣೆ, ಏಕಾದಶಿ ಉಪವಾಸ ಕಡ್ಡಾಯವಾಗಿ ಎಲ್ಲರೂ ಮಾಡಬೇಕು. ಇನ್ನು ವಿಶಿಷ್ಟವಾದ ಧರ್ಮಗಳಿದ್ದಾವೆ ಕೆಲವೊಂದು. ಸ್ವಾಧ್ಯಾಯ ಇದೆ, ಬ್ರಹ್ಮಚರ್ಯ ಇದೆ, ತಪಸ್ಸಿದೆ, ಪತಿ ಸೇವಾ ಇದೆ. ಇವೆಲ್ಲ ಧರ್ಮಗಳನ್ನ ಕಂಡಂಥವ್ರು ಮಾಡ್ಲಿಕ್ಕೆ ಬರೋದಿಲ್ಲಪ್ಪ. ಕಂಡ ಹಾಗೆ ಆಚರಣೆ ಮಾಡ್ಲಿಕ್ಕೂ ಬರೋದಿಲ್ಲ. ಅಧಿಕಾರಿಯಾಗಿರಬೇಕು, ಸುಸಂಸ್ಕೃತನಾಗಿರಬೇಕು, ಸಂಸ್ಕಾರವನ್ನ ಪಡೆದಿರುವಂತಹ ವ್ಯಕ್ತಿಯಾಗಿರಬೇಕು. ಸಂಸ್ಕಾರವನ್ನ ನಾವು ಬಯಸಿದ ಕೂಡಲೇ ಅದು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆಲ್ಲ ನಿಯಮ ಇದೆ. ಇಂಥ ವಯಸ್ಸಿನಲ್ಲೇ ಇಂಥ ಸಂಸ್ಕಾರವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಸ್ತ್ರೀಯರಿಗೆ ಅತ್ಯಂತ ಶ್ರೇಷ್ಠವಾದ ಸಂಸ್ಕಾರ, ಎಲ್ಲ ಸಂಸ್ಕಾರಗಳಲ್ಲೇ ಭಾರಿ ಶ್ರೇಷ್ಠವಾಗಿರುವಂತಹ ಸಂಸ್ಕಾರ ಅದು ವಿವಾಹ. ಆಮಂತ್ರಿಕಾತು ಕಾರ್ಯೇಯಂ ಸ್ತ್ರೀಣಾಂ. ಎಷ್ಟು ಶ್ಲೋಕದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಸಂಸ್ಕಾರಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಗರ್ಭಾಧಾನದಿಂದ ಪ್ರಾರಂಭ ಮಾಡಿಕೊಂಡು 16 ಸಂಸ್ಕಾರಗಳಿದ್ದಾವೆ ಸಾಮಾನ್ಯವಾಗಿ ಪುರುಷನಾಗಿರುವಂಥವನಿಗೆ ಮಾಡುವಂಥದ್ದು. ಅದರಲ್ಲೂ ಪುರುಷರಿಗೆ ಉಪನಯನ ಸಂಸ್ಕಾರ ಅಂತ ಹೇಗಿದೆನೋ ಹಾಗೆ ಸ್ತ್ರೀಯರಿಗೆ ವಿವಾಹವೇ ಉಪನಯನ ಇದ್ದ ಹಾಗೆ. ವೈವಾಹಿಕೋ ವಿಧಿ ಸ್ತ್ರೀಣಾಂ ಔಪಾನೈಕ ಸ್ಮೃತಃ ಪತಿ ಸೇವಾ ಗುರೋರ್ವಾಸಃ ಗ್ರಹಾರ್ಥೋ ಅಗ್ನಿ ಪರಿಕ್ರಿಯಾ. ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಪುರುಷನಾದಂಥವನಿಗೆ ಉಪನಯನ ಹೇಗೆ ಸಂಸ್ಕಾರದಲ್ಲಿ ಇದೆನೋ ಹಾಗೆ ಸ್ತ್ರೀಯಾದಂಥವಳಿಗೆ ಪುರುಷ ಏನ್ ಮಾಡ್ತಾನೆ, ಉಪನಯನ ಆದ ಮೇಲೆ ಗುರುಸೇವೆಯನ್ನ ಮಾಡ್ತಾನೆ. 12 ವರ್ಷ ಗುರುಕುಲ ವಾಸ ಮಾಡ್ತಾನೆ, ಅಗ್ನಿ ಕಾರ್ಯವನ್ನ ಮಾಡ್ತಾನೆ, ವಿಶೇಷವಾಗಿ ಅಧ್ಯಯನವನ್ನ ಮಾಡ್ತಾನೆ, ಬ್ರಹ್ಮಚಾರಿಯಾಗಿರ್ತಾನೆ, ಹರಿಗುರುವಾಯುಗಳ ಸೇವೆಯನ್ನ ಮಾಡ್ತಾನೆ, ಗ್ರಂಥಗಳ ಅಧ್ಯಯನ ಮಾಡ್ತಾನೆ. ಆ ಕೆಲಸವನ್ನ ಉಪನಯನ ಆದ ಮೇಲೆ ಹೇಗೆ
ಪುರುಷ ಮಾಡ್ತಾನೋ ಬ್ರಾಹ್ಮಣನಾಗಿರುವಂಥವನು, ಹಾಗೆ ಪತಿವ್ರತ ಸ್ತ್ರೀ ವಿವಾಹದ ನಂತರ, ವಿವಾಹ ಅನ್ನೋದು ಉಪನಯನ ಇದ್ದ ಹಾಗೆ, ಅಷ್ಟು ಶ್ರೇಷ್ಠವಾದ ಒಂದು ಸಂಸ್ಕಾರ ಸ್ತ್ರೀಯಳಾದ ಆಗಿರುವಂಥವಳಿಗೆ, ಅಂದ್ರೆ ಮಹಿಳೆಯರಿಗೆ ಉಪನಯನದ ಸ್ಥಾನದಲ್ಲಿ ವಿವಾಹವನ್ನು ಹೇಳಿದ್ದಾರೆ. ಅಲ್ರಿ ಮತ್ತೆ ಗುರುಸೇವಾ ಮಾಡಬೇಕು 12 ವರ್ಷ ಅಂತ ಹೇಳ್ತಿರಲ್ಲ ಪುರುಷರಿಗೆ, ಮತ್ತು ಸ್ತ್ರೀಯರಿಗೆ ಇಲ್ಲೇನು? ಅದಕ್ಕೆ ಅವ್ರು ಹೇಳಿದ್ರು, 12 ವರ್ಷ ಅವನು ಹೇಗೆ ಸೇವೆಯನ್ನ ಮಾಡ್ತಾನೋ ಹಾಗೆ ಸ್ತ್ರೀಯಾಗಿರುವಂಥವಳು ಪತಿಯ ಜೊತೆಗಿದ್ದು ತಾನು ಮಾಡುವಂತಹ ಸೇವೆಯನ್ನ ಗುರುಸೇವೆ ಅಂತ ಮಾಡಬೇಕಂತ. ಅಷ್ಟು ಆ ಫಲವನ್ನ ಪುರುಷನಾದವನು ಆ ವಿದ್ಯಾ ನಿಲಯಕ್ಕೆ ಹೋಗಿ ಅಧ್ಯಯನ ಮಾಡಿ ಗುರುಗಳ ಹತ್ರ ಏನು ಪುಣ್ಯವನ್ನ ಪಡಿತಾನೋ, ಅಗ್ನಿ ಸೇವೆಯನ್ನ ಮಾಡಿ ಏನು ಪಡಿತಾನೋ, ಅಧ್ಯಯನದಿಂದ ಏನು ಪುಣ್ಯ ಪ್ರಭಾವವನ್ನು ಪಡಿತಾನೋ, ಅದೆಲ್ಲವನ್ನು ಪತಿ ಸೇವಾ ಗುರೋವಾಸಃ, ಪತಿಯ ಗೃಹವನ್ನ ಹೊಂದೋದ್ರಿಂದ, ಅಂದ್ರೆ ವಿವಾಹ ಆಗಿ ಆ ಪತಿಯ ಸೇವೆಯನ್ನ ಮಾಡೋದ್ರಿಂದ, ಆ ವಿಶೇಷವಾಗಿ ಭೋಜನವನ್ನ ಮಾಡಿ ಎಲ್ಲರಿಗೂ ಹಾಕೋದ್ರಿಂದ, ಆ ಕುಟುಂಬದ ಎಲ್ಲ ಸದಸ್ಯರನ್ನ ಪ್ರೀತಿಯಿಂದ ನೋಡಿಕೊಳ್ಳೋದ್ರಿಂದ ಬಹಳ ವಿಶೇಷವಾದ ಫಲವನ್ನ, ಅಗ್ನಿಯನ್ನ ಸಂತೃಪ್ತಿಪಡಿಸಿದಂತಹ ಫಲ ಬರ್ತದ. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾರೆ, ಅದಕ್ಕೆ ಸ್ತ್ರೀಯ ಶ್ರುತೋವಾ ಶಾಸ್ತ್ರೇವಾ, ಎಷ್ಟರ ಮಟ್ಟಿಗೆ ಶಾಸ್ತ್ರ ಹೇಳ್ತದೆ ಅಂದ್ರೆ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಗೌರವವನ್ನ ಕೊಟ್ಟಿದ್ದಾರೆ. ಪತಿ ಸೇವೆಯನ್ನ ಮಾಡೋದ್ರಿಂದಲೇ ಎಲ್ಲವನ್ನೂ ಅವಳು ಪಡಿತಾಳೆ, ಇಂಥದ್ದು ಪಡಿಯಲ್ಲ ಅಂತ ಅನ್ನೋ ಹಾಗಿಲ್ಲ ಅಂತ ಹೇಳಿ, ಅಂದ್ರೆ ಗುರುತರವಾದ ಜವಾಬ್ದಾರಿ ಇದೆ. ಸ್ವವೀತವಾದ ಧರ್ಮವನ್ನ ಆಚರಣೆ ಮಾಡುವಂಥದ್ದು, ಯಜ್ಞ ದಾನ ತಪಸ್ಸು ಉಪವಾಸ ಇವೆಲ್ಲವನ್ನ ಮಾಡೋದ್ರಿಂದ ಬರುವಂತಹ ಫಲ ಅದು ಪತಿ ಸೇವಾದಿಂದ ಬರ್ತಾ ಇದೆ. ಪ್ರಜಾಹಿ ತಸ್ಯ ಸೋ ಧರ್ಮ ಸವರ್ಣಾದಿತಿ ಧಾರಣ. ಒಳ್ಳೆಯ ಸತ್ಪಾತ್ರನಾಗಿರುವಂತಹ ಪುರುಷನನ್ನ ಕೈ ಹಿಡಿದು ಒಳ್ಳೆಯ ಸಂತಾನವನ್ನ ಪಡೆದು ಅವರನ್ನ ಧಾರ್ಮಿಕರನ್ನಾಗಿ ಮಾಡಿದಾಗ, ಆ ಧಾರ್ಮಿಕರಾದ ಮಕ್ಕಳನ್ನ ಸಮಾಜಕ್ಕೆ ಒಪ್ಪಿಸೋದ್ರಿಂದ ಅವಳಿಗೆ ಇಷ್ಟೇ ಪುಣ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ, ಅಷ್ಟು ಪುಣ್ಯವನ್ನ ಅವಳು ಪಡಿತಾಳೆ. ತಪಸ್ಸು, ವಿಶೇಷವಾದ ವ್ರತ ಉಪವಾಸಗಳು ಅವ್ಯಾವನ್ನು ಸ್ತ್ರೀಯರಿಗೆ ಹೇಳಿಲ್ಲ. ಕಾರಣ ಏನು ಅಂದ್ರೆ ಇದೇ ಕಾರಣ, ಆ ಮನೆಯ ಕೆಲಸವೇ ಅವಳಿಗೆ ವಿಶಿಷ್ಟವಾದ ತಪಸ್ಸಿನ ಹಾಗೆ ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಅಂದ್ರೆ ವಿವಾಹ ಅನ್ನೋದು ಅಷ್ಟು ಶಾಸ್ತ್ರಬದ್ಧವಾಗಿ ಕಡ್ಡಾಯವಾಗಿರುವಂಥದ್ದು. ವಿವಾಹವನ್ನು ಯಾಕೆ ಮಾಡಿಕೊಳ್ಳಬೇಕು ಅಂತ ಏನಾದ್ರೂ ಪ್ರಶ್ನೆ ಬಂದ್ರೆ ಅದಕ್ಕೂ ಒಂದು ಆಖ್ಯಾನ ಇದೆ. ಅದರ ಬಗ್ಗೆ ನಾಳೆ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.